MH ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಅಳ್ಳೂರ ಮೆಹಬೂಬ್ ಅವರ ಎಂಎಚ್ ಸುದ್ದಿಗೆ ಸ್ವಾಗತ. ದುಡಿಯುವ ಕೈಗಳಿಗೆ ಆರ್ಥಿಕ ಭದ್ರತೆ ಒದಗಿಸುವ ವಿಬಿಜಿ ರಾಮ್ಜಿ ಯೋಜನೆ ಪಿಡಿಒ ಎಂಎ ಪೀರಾಪುರ್ ಹೇಳಿಕೆ. ನಲ್ತವಾಡ ಗ್ರಾಮೀಣ ಭಾಗದಲ್ಲಿ ದುಡಿಯುವ ಕೈಗಳಿಗೆ ಭರಪೂರ ಕೆಲಸ ನೀಡಿ ಅವರನ್ನು ಆರ್ಥಿಕವಾಗಿ ಬಲಿಷ್ಠಗೊಳಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಇತ್ತೀಚೆಗೆ ವಿಬಿಜಿ ರಾಮ್ಜಿ ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಯೋಜನೆ ಮೂಲಕ 2047ರವರೆಗೆ ಇಡೀ ದೇಶದಲ್ಲಿ ಆರ್ಥಿಕ ಬದಲಾವಣೆ ಮುಖ್ಯ ಉದ್ದೇಶ ಹೊಂದಿದ್ದು, ಕೂಲಿ ಕಾರ್ಮಿಕರು ಯಾವುದೇ ಕಾರಣಕ್ಕೂ ಗುಳೆ ಹೋಗಬಾರದು ಎಂದು ಪಿಡಿಒ ಶ್ರೀಮತಿ ಎಂಎ ಪೀರಾಪುರ್ ಹೇಳಿದರು. ಮುದ್ದೇಬಿಹಾಳ ತಾಲೂಕಿನ ನಲ್ತವಾಡದ ಪಕ್ಕದ ನಾಗೇಬೇನಾಳ್ ಗ್ರಾಮ ಪಂಚಾಯಿತಿ ಯುಡಿ ಮುರುಡೇಶ್ವರ ವಿದ್ಯುತ್ ಉತ್ಪಾದನಾ ಘಟಕದ ಬಳಿ ಜಾನುವಾರುಗಳಿಗೆ ಮತ್ತು ರೈತರಿಗೆ ಮುಂದಿನ ದಿನಗಳಲ್ಲಿ ನೀರಿನ ಮೂಲವನ್ನು ಒದಗಿಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾದ ಕಂದಕ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಕೂಲಿಕಾರರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮಳೆ ಕೊಯ್ಲು ನೀರು ಸಂಗ್ರಹಿಸಿಕೊಂಡು ಬಳಸಬಹುದಾದ ಕಂದಕಗಳ ಅವಶ್ಯವಿದ್ದ ಪರಿಣಾಮ ಕಾಮಗಾರಿಗಳನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 130ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಕಾಮಗಾರಿಯಲ್ಲಿ ಶ್ರಮದಾನ ಮಾಡುತ್ತಿದ್ದಾರೆ ಎಂದರು. ವಾರ್ಷಿಕ 100 ದಿನಗಳ ಬದಲು 125 ದಿನಗಳಿಗೆ ವಿಸ್ತರಿಸಿದ್ದು, ದಿನಕ್ಕೆ ಓರ್ವ ಕೂಲಿ ಕಾರ್ಮಿಕನಿಗೆ 382 ರುಗಳನ್ನು ನೀಡಲಾಗುತ್ತದೆ. ಆರ್ಥಿಕ ಭದ್ರತೆ ಹೆಚ್ಚಿಸುವ ಮೂಲ ಉದ್ದೇಶ ವಿಬಿಜಿ ರಾಮ್ಜಿ ಯೋಜನೆಯ ಗುರಿಯಾಗಿದೆ. ರೈತರಿಗೆ ಕೃಷಿ ಹೊಂಡ, ಗೋದಾಮು, ಜಲಭದ್ರತೆ ಮತ್ತು ಶಾಶ್ವತ ಆಸ್ತಿಗಳ ಸೃಜನತೆಗೆ ಈ ಯೋಜನೆ ಹೆಚ್ಚು ಒತ್ತು ಕೊಡುತ್ತಿದೆ. ಒಬ್ಬ ಕೂಲಿಕಾರ ತನಗೆ ಕೆಲಸಕ್ಕೆ ಬೇಡಿಕೆ ಇಟ್ಟ 15 ದಿನಗಳ ಒಳಗೆ ಕೆಲಸ ಸಿಗದಿದ್ದರೆ ಅಂತಹವರಿಗೆ ನಿಯಮಾನುಸಾರವಾಗಿ ನಿರುದ್ಯೋಗ ಭತ್ಯೆ ನೀಡುವ ಮಹತ್ತರ ಯೋಜನೆ ಹೊಂದಿದೆ ಎಂದರು. ಈ ವೇಳೆ ಕೂಲಿಕಾರ ಮೇಲ್ವಿಚಾರಕ ಜೀವಲಪ್ಪ ಪವರ್ ಮಾತನಾಡಿ, ವಿಬಿಜಿ ರಾಮ್ಜಿ ಯೋಜನೆಯ ಮೂಲಕ ಸದ್ಯ ನಾಗಬೇನಾಳ ಗ್ರಾಮ ಪಂಚಾಯಿತಿ ಪಿಡಿಒ ಗೂಳೆ ತಪ್ಪಿಸಲು ತಾಂಡೆಯ ನಿವಾಸಿಗಳಿಗೆ ಕೈತುಂಬಾ ಕೆಲಸ ನೀಡಿದ್ದಾರೆ ಎಂದು ಪ್ರಶಂಸಿಸಿದರು. ಈ ವೇಳೆ ಕಾರ್ಯದರ್ಶಿ ಪ್ರಕಾಶ್ ಚಾಂದ್ ಇದ್ರು. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಅದರ ಬದಲಾಗಿ ಈಗ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಯೋಜನೆ ಅಂತ ಆಗಿದೆ ಸರ್. ಇದರಿಂದ ನಾವು ಒಂದು ವರ್ಷದಲ್ಲಿ ಒಂದು ಕುಟುಂಬಕ್ಕೆ 100 ದಿನಗಳ ಕೆಲಸಗಳ ಕೊಡ್ತಿದ್ದೇವೆ ಮೊದಲ. ಈಗ ಏನಾಗುತ್ತೆ ಅಂತಂದರೆ ಈ ವಿಬಿಜಿ ರಾಮ್ಜಿಯಲ್ಲಿ 125 ದಿನಗಳ ಕೆಲಸವನ್ನು ನಾವು ಕೊಡ್ತಾ ಇದ್ದೀವಿ ಒಂದು ಕುಟುಂಬಕ್ಕೆ. ಮತ್ತು ಇದರಿಂದ ಕೇವಲ ಇವತ್ತು ಪೇಮೆಂಟು ಕೂಡ 382 ರೂಪಾಯಿ ಹೆಚ್ಚಿಗೆ ಕೂಡ ಮಾಡಿದ್ದಾರೆ. ಮತ್ತು ಇವತ್ತು ಕೇವಲ ಕೆಲಸವನ್ನು ಮಾಡುವುದು ಅಷ್ಟೇ ಅಲ್ಲ, ಇವತ್ತು ಆರ್ಥಿಕ ಸ್ವಾವಲಂಬನೆ ಒಂದು ಜೀವನವನ್ನು ನಡೆಸಲಿಕ್ಕೆ ತುಂಬ ಅನುಕೂಲಕರ ಆಗೈತಿ ನಮ್ಮ ಕೂಲಿ ಕಾರ್ಮಿಕರಿಗೆ ಅಂತ ಹೇಳ್ಬೋದು. ಮತ್ತು ಏನಂತಂದ್ರೆ ಇವತ್ತು ಕೇವಲ ಕೆಲಸವನ್ನು ಮಾಡೋದು ಅಷ್ಟೇ ಅಲ್ಲ, ನಾನು ಅದನ್ನು ಹೇಳ್ತೀನಿ, ಇವತ್ತು ಆರ್ಥಿಕವಾಗಿಯೂ ಸೃಜನೆಯೂ ಕೂಡ ಆಗ್ಬೇಕು. ಏನಾದರೂ ಒಂದು ಕೆಲಸ ಇವತ್ತು ನಾವು ಮಾಡ್ತೀವಿ ಅಂತಂದ್ರೆ ಆರ್ಥಿಕವಾಗಿ ಅದರಲ್ಲಿ ಏನಾದರೂ ಉಪಯೋಗಕ್ಕೆ ಬರ್ತಕ್ಕಂಥ ಕೆಲಸಗಳನ್ನು ಮಾಡ್ಬೋದು. ಇದರಿಂದ ನಾವು ಇವತ್ತು ಗೋಮಾಳದಲ್ಲಿ ಕಂದಕ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಕೇಶಂದ್ರೆ ಅಂತಂತಂದ್ರೆ ಅಲ್ಲಿ ಅದನ್ನು ಕೂಡ ಇದಾಗ್ತಂತ ಹೇಳ್ಬೋದು ರೀ. ಇದರಿಂದ ಅನುಕೂಲನೂ ಆಗುತ್ತಂತ ಹೇಳ್ಬೋದು. ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಅದು ಕ್ರಿಯೇಟಿವಿಟಿನೂ ಇರಬೇಕಾಗುತ್ತೆ. ಜೀವಲಪ್ಪ ಸೀತಪ್ಪ ಪವಾರ್, ನಾನು ನಾಗಬೇನಾಳ ಗ್ರಾಮ ಪಂಚಾಯತಿಯಿಂದ ಯಾವುದಿದು ವಿಬಿಜಿ ರಾಮ್ಜಿ ಕೆಲಸದಿಂದ ಪಂಚಾಯತಿಲಿಂದ ನಮಗೆ ಕೆಲಸ ಕೊಟ್ಟಾರ. ನಾವು ಒಂದು ಕೂಲಿ ಕಾರ್ಮಿಕ ಕೆಲಸ ಅಂತ ಕೊಟ್ಟಾರ ಅವರು. ಆ ಥರ ನಾವು ಉಳುವೆ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಮಳೆ ಇಲ್ಲ, ಯಾವುದೇ ಒಂದು ತೊಂದರೆ ಇದ್ದ ಕಾರಣಕ್ಕೆ 160 ಜನ ಇಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ.
ಮತ್ತು ಜಾನುವಾರುಗಳಿಗೆ ನೀರಿಲ್ಲ. ಅದರ ಸಂಬಂಧ ನಾವು ಕೆಲಸ ಮಾಡ್ತಾ ಇದ್ದೀವಿ. ಪಂಚಾಯತ್ ಹತ್ರ ನಮಗೆ ಕೊಟ್ಟಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಅವಧಿಯಲ್ಲಿ ನಾವು ಎಲ್ಲ ಇದರಲ್ಲಿತ್ತು ನಮಗೆ ಸೌಲಭ್ಯ ಆಗ್ಯದ. ಅದನ್ನು ನಮಗೆ ಪೇಮೆಂಟು ಹೆಚ್ಚುವರಿ ಮಾಡ್ತೀವಂತ ಮೊನ್ನೆ ಪಿ ಡಿ ಒ ಮೇಡಮ್ ಅವ್ರು ಹೇಳಿದರು. ಎಷ್ಟೋ 382 ರೂಪಾಯಿನೂ ಎಷ್ಟೋ ಮೇಡಮ್ ಅವರು ಹೇಳಿದರು. ಬಟ್ ನಾವು ಮಾಡ್ತಾ ಇದೀವಿ. ಅದಕ್ಕೆ ಇದರಲ್ಲಿತ್ತು ನಮಗೆ ಒಳ್ಳೇದಾಗ್ಯದ. ಎಷ್ಟು ಜನ ಕೂಲಿಗಾರ ಅಂತ ಇದ್ದಿದ್ರಿ ಇವತ್ತು ನೀವು? ನಾವು ಇವತ್ತು 52 ಜನ ಇದಾವ್ರಿ. ಎಷ್ಟು ದಿವಸ ಆಗ್ತದೆ ಕೆಲಸ ಏನೋ ಎಷ್ಟೋ ಒಂದು 3 ತಿಂಗಳು ಅಂತ ಹೇಳಿದಾರೆ ಸರ. ಬಟ್ ಇವತ್ತು ಈ ನಾಳೆ ಒಂದು ದಿವಸ ಮಾಡಿದ್ರೆ ಇದು ವಾರದ NMR ಇದು ಕಂಪ್ಲೀಟ್ ಆಗುತ್ತೆ. ಅದು ಕ್ಲೋಸ್ ಆಗುತ್ತೆ. ಈ ಕೆಲಸ ಕೊಟ್ಟಿದ್ದಾರೆ ಏನು ಅನ್ಸುತ್ತೆ ನಿಮಗೆ? ನಮಗೆ ಒಳ್ಳೇದ ಅನ್ಸತ್ರಿ ಸರ. ಎಲ್ಲ ಬಡ್ರ ಜನಕ್ಕೆ ಉಪಾಯ ಆಗತ್ತೆ. ಭಾಳ ಅನುಕೂಲ ಐತಿ. ಅನುಕೂಲ ಮಾಡ್ಯಾರ ಅವರು. ಮೇಡಮ್